ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮ ಪತ್ರಿಕೆ 5ನೇ ಅಧ್ಯಾಯ 3ನೇ ವಾಕ್ಯ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಅಪೊಸ್ತಲನಾದ ಪೌಲನು ಸುವಾರ್ಥ ಪ್ರಯಾಣ ಮಾಡೋದಕ್ಕಿಂತ ಮುಂಚೆ, ಅಥವಾ ಸುವಾರ್ತೆಗಾಗಿ ಯೇಸುಸ್ವಾಮಿನ ಕಂಡುಕೊಳ್ಳೋದಕ್ಕಿಂತ ಮುಂಚೆ ಸುವಾರ್ಥ ವಿರೋಧಿಯಾಗಿದ್ದ. ಸಭೆಗೆ ವಿರುದ್ಧವಾಗಿ ಉಪದ್ರವಗಳನ್ನು ಕೊಟ್ಟಂತಹ ವ್ಯಕ್ತಿಯಾಗಿದ್ದ. ಸಭೆಗೆ ವಿರುದ್ಧವಾಗಿ ಹೋರಾಡಿ ಅನೇಕ ಸೇವಕರುಗಳನ್ನು ಸೆರೆಮನೆಗೆ ಹಾಕಿದವನು, ಅನೇಕ ವಿಶ್ವಾಸಿಗಳನ್ನು ಒಡೆಸಿದವನು. ಈ ರೀತಿ ಅನೇಕ ಉಪದ್ರವಗಳನ್ನು ಸಹಿಸಿದಂತಹ ಈ ಪೌಲನನ್ನು ಯೇಸು ತನ್ನತ್ತ ಸೆಳೆದುಕೊಂಡರು. ಅದರ ನಂತರ ಅವನು ಬಹಳ ಉಪದ್ರವಗಳನ್ನು ಅನುಭವಿಸಬೇಕಾಗಿ ಬಂತು. ತಾನು ಎಷ್ಟು ಸಮಸ್ಯೆಗಳನ್ನು ಸಭೆಗೆ ವಿರುದ್ಧವಾಗಿ ಮಾಡಿದ್ರೂ ಅದಕ್ಕಿಂತ ಹೆಚ್ಚಾದಂಥ ಸಮಸ್ಯೆಗಳನ್ನು ತನ್ನ ಜೀವಿತದಲ್ಲಿ ತಾನು ಅನುಭವಿಸಬೇಕಾದಂತಹ ಒಂದು ಸಂದರ್ಭ ಅವನ ಜೀವಿತದಲ್ಲಿ ಉಂಟಾಯಿತು. ಹೀಗೆ ಅವನು ಮುಂದೆ ಸಾಗುವಾಗ ರೋಮಾದವರಿಗೆ ಪತ್ರಿಕೆಯನ್ನು ಬರೆಯುವಾಗ ಅವನು ಹೇಳ್ತಾನೆ, ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಸಹ ನಾವೇನಾಗಿದ್ದೇವೆ? ಉಲ್ಲಾಸವಾಗಿದ್ದೇವೆ. ನಮ್ಮ ಜೀವಿತದಲ್ಲಿ ಬರುವಂತಹ ಉಪದ್ರವಗಳು, ಸಮಸ್ಯೆಗಳು ಏನೇ ಬಂದರೂ ಸಹ ಎಲ್ಲದರಲ್ಲೂ ನಾವು ಸಂತೋಷವುಳ್ಳವರಾಗಿರಬೇಕು. ಪೌಲನು ಫಿಲಿಪ್ಪಿಯದವರಿಗೆ ಪತ್ರಿಕೆಯನ್ನು ಬರೆಯುವಾಗ ತಾನೊಂದು ಸೆರೆಮನೆಯಲ್ಲಿದ್ದಾನೆ. ಸಮಸ್ಯೆಗಳ ಮೂಲಕ ಸುವಾರ್ತೆಯನ್ನು ಸಾರಿದ್ದರಿಂದ ಆ ಸೆರೆಮನೆಯಲ್ಲಿರುವಂತಹ ಪೌಲನು ಫಿಲಿಪ್ಪಿಯದವರಿಗೆ ಬರೀತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಯಾವಾಗಲೂ ರಿಜಾಯ್ಸ್ ಆಲ್ವೇಸ್, ಯಾವಾಗಲೂ ಸಂತೋಷವಾಗಿರ್ರಿ ಅಂತ ಹೇಳ್ತಾನೆ. ಕಾರಣ ಅವನ ಜೀವಿತದಲ್ಲಿ ಅಷ್ಟು ಉಪದ್ರವಗಳನ್ನು ಸಹಿಸಿಕೊಂಡ್ರೂ ಸಹ ಅವನು ಸಂತೋಷವುಳ್ಳವನಾಗಿ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಯಾಕೆ ಉಪದ್ರವಗಳಲ್ಲಿಯೂ ಸಹ ಸಂತೋಷವಾಗಿರಬೇಕು? ಉಪದ್ರವಗಳಲ್ಲಿ ಸಂತೋಷವಾಗಿರೋಕ್ಕಾಗುತ್ತಾ? ಉಪದ್ರವಗಳು ಬರುವಂಥ ಸಮಯದಲ್ಲಿ ನಮಗೆ ನಿರಾಶೆ ಆಗ್ತದೆ, ನಮಗೆ ವೇದನೆ ಆಗ್ತದೆ. ದೇವರೇ, ಯಾಕಪ್ಪ ಈ ಉಪದ್ರವಗಳು, ಯಾಕೆ ಹಿಂಸೆಗಳು? ಸುವಾರ್ಥ ಸೇವೆಗೆ ವಿರುದ್ಧವಾಗಿ, ಸೇವಕರಿಗೆ ವಿರುದ್ಧವಾಗಿ, ದೇವರ ಮಕ್ಕಳಿಗೆ ವಿರುದ್ಧವಾಗಿ ಅನೇಕ ರೀತಿಯ ಉಪದ್ರವಗಳು ಅಲ್ಲಲ್ಲಾಗಿ ನಡೆಯುವುದನ್ನು ನೋಡ್ಬೋದು. ನಮ್ಮ ರಾಜ್ಯದಲ್ಲೂ ಕೆಲವು ಕಡೆ ಮಾತ್ರ ಇದೆ, ಜಾಸ್ತಿ ಇಲ್ಲ. ಆದರೆ ಉತ್ತರ ಭಾರತದ ಕಡೆಗಳಲ್ಲಿ, ಅನೇಕ ರಾಜ್ಯಗಳಲ್ಲಿ ಬಹಳ ಉಪದ್ರವಗಳು, ಬಹಳ ಹಿಂಸೆಗಳನ್ನು ಸಹಿಸ್ಕೊಳ್ತಾ ಇದ್ದಾರೆ. ಆದರೆ ಪೌಲ ಹೇಳ್ತಾನೆ, ನಾವು ಉಪದ್ರವಗಳಲ್ಲಿಯೂ ಉಲ್ಲಾಸವುಳ್ಳವರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಬರೀ ಸ್ವಾರ್ಥ ವಿರೋಧಗಳಿಂದ ಬರುವಂಥ ಉಪದ್ರವಗಳಲ್ಲ, ಅನೇಕ ರೀತಿಯ ಕಷ್ಟಗಳು, ವೇದನೆಗಳು, ನಿರಾಶೆಗಳು, ಕೊರತೆಗಳು ಬರುವಾಗ ದೇವರ ವಾಕ್ಯ ಹೇಳ್ತದೆ, ನಾವು ಸಂತೋಷವುಳ್ಳವರಾಗಿರಬೇಕು, ನಾವು ಉಲ್ಲಾಸವಾಗಿರಬೇಕು. ಆದರೆ ನಮ್ಮ ಜೀವಿತದಲ್ಲಿ ಎಷ್ಟೋ ಸಂದರ್ಭದಲ್ಲಿ ನಿರಾಶೆ ಮಾತುಗಳನ್ನ ಹೇಳ್ತೀವಿ. ದೇವರೇ, ಯಾಕೆ ಹಿಂಗಾಯಿತು? ನನಗೆ ಯಾಕೆ ಕಷ್ಟ ಬಂತು? ನನಗೆ ಯಾಕೆ ಕೊರತೆ ಬಂತು? ನನಗೆ ಯಾಕೆ ತೊಂದರೆ ಆಯಿತು? ಈ ರೀತಿಯ ನಿರಾಶೆಯ ಮಾತುಗಳನ್ನು ಹೇಳುವುದನ್ನು ನಾವು ನೋಡ್ಬೋದು. ಆದರೆ ನಮ್ಮ ಜೀವಿತದಲ್ಲಿ ಒಂದು ಉಲ್ಲಾಸದ ಅನುಭವ ಉಂಟಾಗಲಿ, ಒಂದು ಸಂತೋಷದ ಅನುಭವ ಉಂಟಾಗಲಿ. ಯಾಕೆ ಅದನ್ನು ಪೌಲ ಹೇಳ್ತಾನೆ? ಅದೇ ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಪೌಲ ಹೇಳುವಂತಹ ಇನ್ನೊಂದು ಮಾತಿದೆ. ಏನು ಹೇಳ್ತಾನೆ? 12:12 ಹೇಳ್ತಾನೆ, ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ನೀವು ಉಲ್ಲಾಸವಾಗಿರ್ರಿ. ಹಾಗಾದರೆ ಪೌಲನು ಉಲ್ಲಾಸವಾಗಿರೋದಕ್ಕೆ ಕಾರಣ ಏನು ಗೊತ್ತಾ? ಆ ಮಹಾ ಪದವಿ ನನಗೆ ಸಿಗ್ತದೆ. ಎಷ್ಟು ಉಪದ್ರವ ಸಹಿಸ್ಕೊಳ್ತೀನೋ ಅದಕ್ಕೆ ತಕ್ಕ ಹಾಗೆ ಒಂದು ಪದವಿ ನನಗೆ ಸಿಗ್ತದೆ. ಪ್ರಿಯ ದೇವರ ಮಕ್ಕಳೇ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಗಾದೆ ನಮಗೆ ಗೊತ್ತಿದೆ. ಕೈ ಕೆಸರಾಗದೆ ಬಾಯಿ ಮೊಸರಾಗಲ್ಲ. ಕಷ್ಟಗಳ ಮೂಲಕ ಹಾದು ಹೋಗ್ದಲೇ ಮಹಾ ಪದವಿ ನಮಗೆ ಸಿಗಲ್ಲ. ದೇವರ ವಾಕ್ಯ ಹೇಳ್ತದೆ, ನಾವು ಬಹು ಸಂಕಟವನ್ನು ತಾಳಿ ದೇವರ ರಾಜ್ಯವನ್ನು ಪ್ರವೇಶಿಸಬೇಕು ಅಂತ ಅಪೊಸ್ತಲ ಕೃತ್ಯದಲ್ಲಿ ಪೌಲನು ಹೇಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಸಂಕಟಗಳು, ವೇದನೆಗಳು, ಕಷ್ಟಗಳು, ಉಪದ್ರವಗಳು ಬರುವಾಗ ನಾವು ಉಲ್ಲಾಸವಾಗಬೇಕು. ಕಾರಣ ದೇವರ ವಾಕ್ಯ ಹೇಳ್ತದೆ, ನಾವು ಕರ್ತನಾದ ಯೇಸುಸ್ವಾಮಿ ನಮಗೆ ಹೇಳಿದ್ರು, ನಿಮಗೆ ಲೋಕದಲ್ಲಿ ಸಂಕಟಗಳುಂಟು, ಆದರೂ ಧೈರ್ಯ ಪಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಲೋಕವನ್ನು ಜಯಿಸಿದಂತಹ ಸರ್ವಶಕ್ತನಾದ ದೇವರು ನಮ್ಮ ಸಂಗಡ ಇರುವುದಕ್ಕಾಗಿ ಆ ಕರ್ತನಿಗೆ ಹೇಳೋಣ, ಕರ್ತನೆ, ಈ ಸಮಸ್ಯೆಗಳನ್ನು ಎದುರಿಸುವುದಕ್ಕೆ ಬೇಕಾದ ಬಲ ನನಗೆ ಕೊಡಪ್ಪ, ಈ ಕಷ್ಟಗಳನ್ನು ಸಹಿಸಿಕೊಳ್ಳುವಂಥ ಒಂದು ಬಲ ನನಗೆ ಕೊಡು ಎಂಬುದಾಗಿ ಪ್ರಾರ್ಥಿಸಬೇಕೇ ವಿನಃ ನಿರಾಶೆಯ ಮಾತುಗಳನ್ನು ಹೇಳಬಾರ್ದು. ಪೌಲ ಹೇಳ್ತಾನೆ,
ಉಪದ್ರವಗಳಲ್ಲಿಯೂ ನಾವು ಉಲ್ಲಾಸವುಳ್ಳವರಾಗಿದ್ದೇವೆ. ಎಷ್ಟೇ ಸಮಸ್ಯೆ ಬಂದರೂ ನಾವು ಉಲ್ಲಾಸವುಳ್ಳವರಾಗಿದ್ದೇವೆ. ಯಾಕೆಂದರೆ ಅದರ ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾಕೆಂದರೆ 5:4 ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆ. ಈ ನಿರೀಕ್ಷೆ ಹೇಗೆ ಬರುತ್ತೆ? ಅನುಭವಗಳ ಮೂಲಕ, ಸನ್ನಿವೇಶಗಳನ್ನು ಎದುರಿಸುವುದರ ಮೂಲಕ ನಿರೀಕ್ಷೆ ನನ್ನಲ್ಲಿ ಉಂಟಾಗುತ್ತೆ. ಏನು ನಿರೀಕ್ಷೆ? ಒಂದು ಮಹಾಪದವಿ ನನಗಾಗಿ ಕಾಯ್ತಾ ಇದೆ. ಎಷ್ಟು ನಾನು ಅನುಭವಿಸಿರ್ತೀನೋ ಅದಕ್ಕೆ ತಕ್ಕ ಹಾಗೆ ನನಗಾಗಿ ಅದ್ಭುತವನ್ನು ಮಾಡುವ, ಮಹಾಪದವಿಯನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸೋಣ, ಆ ಕರ್ತನ ಮುಖವನ್ನು ನೋಡೋಣ, ಆ ಕರ್ತನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವಂತೆ ದೇವರ ಸಹಾಯ ಮಾಡಲಿ. ನಾವು ಉಪದ್ರವಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ವೇದನೆಗಳಲ್ಲಿ ಉಲ್ಲಾಸವಾಗಿರೋಣ, ಸಂತೋಷಿಸೋಣ. ಸೆರೆಮನೆಯಲ್ಲಿರುವಂಥ ಪೌಲನು ಹೇಳ್ತಾ ಇದ್ದಾನೆ, ಸಂತೋಷ ಪಡ್ರಿ ಅಂತ ಫಿಲಿಪ್ಪಿಯ ಸಭೆಯವರಿಗೆ ಹೇಳ್ತಾನೆ. ಈ ದಿವಸಗಳಲ್ಲಿ ಕರ್ತನಲ್ಲಿ ಸಂತೋಷಿಸುತ್ತಾ ಮುಂದೆ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆ, ಸಮಯಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಇದುವರೆಗೂ ನಿನ್ನ ಸಾನ್ನಿಧ್ಯ, ಆಶೀರ್ವಾದ ನಮ್ಮ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ. ಉಪದ್ರವಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ವೇದನೆಯಲ್ಲಿ, ನಿರಾಶೆಯಲ್ಲಿ ಕರ್ತನೆ, ನಾವು ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ನಿರೀಕ್ಷೆಯಿಂದ ಉಲ್ಲಾಸವುಳ್ಳವರಾಗಿ ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.